ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ಹಲಸಿನ ಬೀಜದ ಪಕೋಡ ಮಾಡುವ. ಮೊನ್ನೆ ಹಲಸಿನ ಗಟ್ಟಿ ಮಾಡಲಿಕ್ಕೆ ತಂದ ಹಲಸಿನ ಹಣ್ಣಿದ್ದು ಒಂದು 15 ಬೀಜ ಇದೆ ನನ್ನ ಹತ್ರ. ಪಕೋಡ ಮಾಡಲಿಕ್ಕೆ ಹಲಸಿನ ಬೀಜವನ್ನು ಕುಕ್ಕರ್ನಲ್ಲಿ ಒಂದು 4 ವಿಸಿಲ್ ಬರುವವರೆಗೆ ಬೇಯಿಸಬೇಕು. ಬೆಂದ ಹಲಸಿನ ಬೀಜ ತಣ್ಣಗಾದ ಮೇಲೆ ನಾವು ಅದರ ಸಿಪ್ಪೆ ತೆಗೆದಿಡಬೇಕು. ಇದನ್ನು ಸಿಪ್ಪೆ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ ನಮಗೆ. ಸಿಪ್ಪೆ ತೆಗೆದ ಹಲಸಿನ ಬೀಜವನ್ನು ಮಿಕ್ಸಿಯಲ್ಲಿ ರುಬ್ಬಬೇಕು. ಅದಕ್ಕೆ ನೀರು ಸೇರಿಸಬಾರ್ದು. ರುಬ್ಬಿದ ಹಲಸಿನ ಬೀಜವನ್ನು ಒಂದು ಪಾತ್ರೆಗೆ ಹಾಕುವ. ಮತ್ತು ನಾವು ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುವ. ಒಂದು ಆನಿಯನನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಚಿಕ್ಕ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ರವೆ ಮತ್ತು ಒಂದು 4 ಗ್ರೀನ್ ಚಿಲ್ಲಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಿಕ್ಸ್ ಮಾಡಲಿಕ್ಕೆ ನೀರು. ಹಲಸಿನ ಬೀಜದ ಪಾತ್ರೆಗೆ ನಾವು ತೆಗೆದಿಟ್ಕೊಂಡಂಥ ಅಕ್ಕಿ ಹಿಟ್ಟು, ರವೆ ಮತ್ತು ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಕಾಳುಮೆಣಸು, ಜೀರಿಗೆ ಮತ್ತು ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಕೈಯಲ್ಲಿ ಹಾಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಕೂಡ ಸೇರಿಸಬೇಕು. ಅದ್ರ ತಿಕ್ಕಾಗಿರಬೇಕು, ಗಟ್ಟಿಯಾಗಿರಬೇಕು. ಹಾಗೆ ಸ್ವಲ್ಪ ನೀರು ಹಾಕುವ. ಮತ್ತು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಮತ್ತು ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಅನ್ನುವಷ್ಟು ಇರಬೇಕು ಇದು ಹಿಟ್ಟು. ಹಾಗೆ ಮಿಕ್ಸ್ ಮಾಡಿ ಹಿಟ್ಟು ರೆಡಿ ಮಾಡುವ. ಈಗ ನಮ್ಮ ಹಿಟ್ಟು ರೆಡಿ ಆಯಿತು. ಬಾಣಲಿಯಲ್ಲಿ ಎಣ್ಣೆ ಬಿಸಿಗಿಟ್ಟು ಅದು ಕಾದಾಗ ನಾವು ರೆಡಿ ಮಾಡಿಟ್ಕೊಂಡಂಥ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟು ತೆಕ್ಕೊಂಡು ಕೈಯಲ್ಲಿಗೆ ಒತ್ತಿ ಎಣ್ಣೆಯಲ್ಲಿ ಬಿಡಬೇಕು. ಈಗ ಎಲ್ಲವನ್ನು ಹಾಗೆ ಫ್ರೈ ಮಾಡಬೇಕು. ನಾವು ಅದು ಕೆಂಪು ಬಣ್ಣ ಬರುವವರೆಗೆ ನಾವು ಫ್ರೈ ಮಾಡಬೇಕು. ಇದನ್ನು ನಾವು ಅಕ್ಕಿ ಹಿಟ್ಟು ಮತ್ತು ರವೆ ಎಲ್ಲ ಹಾಕದೆ ಸಹ ಮಾಡ್ಬೋದು. ಅದರದ್ದು ಸ್ವಲ್ಪ ಎಣ್ಣೆ ಹಿಡ್ತದೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಮತ್ತು ರವೆ ಮಾಡಿದ್ದು. ಹಾಕದಿದ್ದರೂ ಕೂಡ ಚೆನ್ನಾಗಿ ಬರ್ತದೆ. ಹೀಗೆ ಎಲ್ಲವನ್ನು ಕೆಂಪು ಬಣ್ಣ ಬರುವವರೆಗೆ ಕರೆದ್ರೆ ರುಚಿಯಾದ ಬಿಸಿ ಬಿಸಿಯಾದ ಹಲಸಿನ ಬೀಜದ ಪಕೋಡ ರೆಡಿ.